ಎಸ್ ಎಸ್ ಓಕೆ. ಎಲ್ರಿಗೂ ನಮಸ್ಕಾರ. ಎಲ್ಲ ವಾಹಿನಿಯವ್ರಿಗೂ ಬಂದು ಸಿನಿಮಾ ನೋಡಿದ್ದೀರಿ, ಕೊನೆವರೆಗೂ ನೋಡಿದ್ದೀರಿ. ಎಲ್ರಿಗೂ ಒಂದು ಧನ್ಯವಾದ ಹೇಳ್ತಾನೆ ಶುರು ಮಾಡೋಣ. ತುಂಬ ಸಂತೋಷ ಇದೆ. ಕನ್ನಡ ಚಿತ್ರರಂಗ ಬಂದು 90 ವರ್ಷ ಆಯಿತು. ಮೊನ್ನೆ ಆ್ಯಕ್ಟಿವಿಟೀಸ್ ಎಲ್ಲ ಆಗಿದೆ. 1934 ಬರುತ್ತೆ. 1911 ಕನ್ನಡದ ಚಿತ್ರ ಅದು ಒಂದು ದೊಡ್ಡ ವಿಚಾರ. ಅದನ್ನು ಕಥೆಯಾಗಿ ಇಟ್ಕೊಂಡು ಮಾಡಿರುವಂಥ ಚಿತ್ರವಾಗಿದೆ. ಅದರಲ್ಲಿ ಪಾತ್ರವಹಿಸಿರುವಂಥ ಅವಿನಾಶ್, ಚೈತ್ರ ಮತ್ತು ಜೀವ ತುಂಬಿರುವಂಥ ಮ್ಯೂಸಿಕಲಿ ಜೀವ ತುಂಬಿರುವಂಥ ರೂಪಿಸಿರುವಂಥ ಮುಖ್ಯ ಹಣ ರೂಪಿಸಿರುವಂಥ ಎಲ್ಲರ ಮತ್ತು ನಿರ್ದೇಶಕರ ಕಣ್ಣಾಗಿ ಕೆಲಸ ಮಾಡಿರುವಂತಹ ಕ್ಯಾಮ್ರಾಮನ್ ಅಶೋಕ್ ಸಾಮ್ರಾಟ್, ವಂಡರ್ಫುಲ್ ಕ್ಯಾಮ್ರಾಮನ್. ಎಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರುವಂಥವ್ರೆಲ್ಲರಿಗೂ ಆಭಾರಿಯಾಗಿದೆ. ಒಂದು ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಅಂತಂದರೆ, ಇದೆಲ್ಲದರ ಜೊತೆಗೆ ಅವನೊಬ್ಬ ಇದ್ದಾನೆ, ಅವನೊಬ್ಬ ಹುಟ್ಕೊಂಡ, ಅವನೊಬ್ಬ ನೋಡ್ತೀಯಾನೆ, ಪದ್ಮನಾಭ ಶರ್ಮಾ. ಅವನಿಗಿಲ್ಲ. 1911 ಅವನು ಮಾಡಿದ ಸಿನಿಮಾನ ತೋರ್ಸೋಕ್ಕಾಗಲಿಲ್ಲ ಜನತೆಗೆ. ಆ ರೀತಿಯ ಇಕ್ಕಟ್ಟಿಗೆ ಸಿಗಾಕೊಳ್ಳುವಂಥ ಪರಿಸ್ಥಿತಿ ಬಂತು. ಆದರೆ ಪದ್ಮನಾಭ ಶರ್ಮಾ ಅವನ ಕನ್ನಡ ಪ್ರೇಮ ಅಪರಿಮಿತವಾಗಿರುತ್ತೆ. ಮುಂದಿನ ದಿನದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನನ್ನ ಹೆಸರಲ್ಲಿ ಮಾಡಿರುವಂಥದ್ದು. ಮತ್ತು ಆತ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾನೆ, ಫೇಸ್ಬುಕ್ಕಲ್ಲಿ ಸಿಗ್ತಾನೆ, ಟ್ವಿಟ್ಟರಲ್ಲಿ ಸಿಗ್ತಾನೆ. ಇನ್ಮೇಲೆ ಸಿನಿಮಾದ ಕನ್ನಡ ಚಿತ್ರೋದ್ಯಮವನ್ನು ಅಭ್ಯಾಸ ಮಾಡ್ತಿದ್ದಾನೆ. 38 ವರ್ಷದಿಂದ ಅಭ್ಯಾಸ ಮಾಡ್ತಾನೆ. ಮುಂದಿನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾನೆ. ಆ ಪದ್ಮನಾಭನ್ ಶರ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ವರ್ಲ್ಡ್ ವೈಡ್ ಯಾರು ನೋಡ್ತೀರಿ ಅವರು ಅಲ್ಲಿ ಸಿಗ್ತಾನೆ ಆತ. ಅವನದೇ ಪದ್ಮನಾಭ ಶರ್ಮಾ 1911@gmail.com ಅವನ ಇಮೇಲ್ ID ಸಿದ್ಧನಿದ್ದಾನೆ. ಅವನು ಪ್ರತಿಯೊಂದು ಸಿನಿಮಾಗೂ ಇನ್ಮೇಲೆ ರಿವ್ಯೂ ಮಾಡೋಕ್ಕೆ ಶುರು ಮಾಡ್ತಾನೆ. ಸಿನಿಮಾ ಹೇಗೆ 90 ವರ್ಷಗಳಲ್ಲಿ ಯಾವ್ಯಾವ ಶೇಪ್ ತೊಗೊಂಡು ಏನೇನಾಗಿ ಏನೇನು ಕೊನೆ ಎಲ್ಲಿಗೆ ಬಂದು ನಿಂತಿದೆ ನಾವು ನೋಡಿದ್ದೀವಿ. ಅದಕ್ಕೆ ಉತ್ತರವಾಗಿ ಯಾವ ರೀತಿ ಚಿತ್ರ ಬೇಕಿದೆ, ಯಾವ ರೀತಿ ಚಿತ್ರ ಮುಂದೆ ಕರ್ಕೊಂಡು ಹೋಗುತ್ತೆ, ಜನನ ಥಿಯೇಟ್ರಿಗೆ ಎಳಿಬಹುದು ಅನ್ನೋದಕ್ಕೆ ಒಂದಷ್ಟು ರೂಲ್ಸ್ಗಳಾಗಬೇಕಾಗತ್ತೆ. ಅಂದರೆ ಇದುವರೆಗೂ ಏನು ನಂಬ್ಕೊಂಬಂದಿದ್ದೀವಿ ಅದು ಎಲ್ಲೋ ಒಂದು ಹಳ್ಳ ಹಿಡಿತಿದೆ ಅನ್ನೋ ಟೈಮಲ್ಲಿ ಈ ಥರದೊಂದು ಚಿತ್ರ ರೂಪಿಸ್ಬೇಕು ಅಂತ ಹೇಳಿ ಕನ್ನಡದ ಪ್ರೇಮಿ ಪದ್ಮನಾಭ ಶರ್ಮಾ ಅವನ ಕನಸನ್ನು ಸಾಕಾರ ಮಾಡುವ ಚಿತ್ರವಾಗಿದೆ. ನೀವೆಲ್ಲ ಬಂದು ನೋಡಿದ್ದಕ್ಕೆ ತುಂಬ ಭಾರಿ ಅದ್ಭುತವಾದ ಹಾಡುಗಳನ್ನ ಕೊಟ್ಕೊಟ್ಟು ಮತ್ತು ಬೇಕಿರುವಂಥ ಎಲ್ಲ ರೆಕಾರ್ಡಿಂಗನ್ನು ಎಕ್ಸ್ಟ್ರಾರ್ಡಿನರಿ ಮಾಡಿಕೊಟ್ಟಿದ್ದಾರೆ ಮತ್ತು ಕ್ಯಾಮ್ರಾ ವರ್ಕ್ ಮಾಡುವಂಥ ಅಶೋಕ್ ಸಾಮ್ರಾಟ್ ಮತ್ತು ಜಗ್ಗೇಶ್ ಅವರ ತಾಯಿಯಾಗಿ ಮತ್ತು ತಂದೆಯಾಗಿ ಅವಿನಾಶ್ ಶ್ರೀನಿವಾಸನ. ಆತನೂ ಕಲಾವಿದ, ಸಾಕಷ್ಟು ಸಿನಿಮಾಗಳನ್ನ ನಟಿಸಿದ್ದಾನೆ. ನನ್ನ ತಮ್ಮಂತರ ಅವ್ನು ಕೈಗೆ ಸಿಗಲ್ಲ ಅಂದ್ಬಿಟ್ರೆ ಒಳ್ಳೆ ಆ್ಯಕ್ಟಿಂಗ್ ಅಂತೂ ಮಾಡ್ತಾನೆ. ನೈಟ್ ಆ್ಯಕ್ಟಿವ್ ಇರ್ತಾನೆ. ಸಿಕ್ಕಿದಾಗ ಮಾತಾಡ್ತೀನಿ. ಸಿನಿಮಾದಲ್ಲಿ ಒಂದು ದೃಶ್ಯ ಎಲ್ಲರನ್ನೂ ಒಂದು ಕ್ಷಣ ನಿರ್ಭರಗೊಳಿಸುತ್ತೆ. ಅಂದರೆ ಸೀನ್ ಬರುತ್ತೆ, ಒಬ್ರು ಬರ್ತಾರೆ, ದೂರದಿಂದ ಬಂದಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಹುಟ್ಟಾಟ ಅಂತ ಒಂದು ನೇಮ್ಗೆ ನಮ್ಮ ಈ ಥಿಯೇಟರ್ ಒಂದು ಶಾಕ್ ಆಗುತ್ತೆ. ಆ ಸೀನ್ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಸಿನಿಮಾ ನಂತರ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಏನೂ ಇಲ್ಲ ಸರ್. ಅದು ಆ ಥಿಯೇಟ್ರಲ್ಲಿ ಆಡಿಯನ್ಸು ಏನು ಶಾಕ್ ತಗೋತಾನೆ, ಎಷ್ಟು ಸತಿ ನಗ್ತಾನೆ, ಎಷ್ಟು ಸತಿ ರೋಮಾಂಚನ ಆಗುತ್ತೆ. ನಾನು ಹೇಳಿದ್ದೆ ರೋಮಾಂಚನ ಕೊಡ್ತೀನಿ ಅಂತೇಳಿ. ಮತ್ತು ಆ ಪಾತ್ರಗಳ ಸೃಷ್ಟಿ ಕಥೆಯ ಮೇಲೆ ನಿಂತಿರುತ್ತೆ. ಅದನ್ನು ಸತ್ಯ ಅಂದ್ಕೊಂಡು ಒಂದು ಸುತ್ತ ಮನಸ್ಸು ಅಂತ ಅಂದ್ಕೊಂಡ್ರೆ ಸುತ್ತ ಮನಸ್ಸಲ್ಲಿ ಅವ್ನು ಹೇಳಬಹುದು. ಸೈಕ್ಯಾಟ್ರಿಸ್ಟು ಹಿಪ್ನಾಟಿಸ್ ಮಾಡಿದಾಗ ಏನೇನು ಮಾತಾಡ್ತಾರೆ ಅಂತ ಹೇಳಿ ಅದರಲ್ಲಿ ಇರಬಹುದು. ಕ್ವೈಟ್ ಪಾಸಿಬಲ್. ಜನ್ಮ ನಂಬೋದಾದರೆ ಅದು ನಂಬಬೇಕಾಗತ್ತೆ ನಾವು. ಅವ್ರ ಬಗ್ಗೆ ವಿಶೇಷವಾದ ಗೌರವಗಳು ಯಾವತ್ತಿಗೂ ಇದೆ. ಇದ್ದರೂ ಆ ಥರದ್ದು ಒಬ್ಬ ವ್ಯಕ್ತಿ ಬಂದಾಗ ಆತನ ಭವಿಷ್ಯ ಆತನ ಹೇಳ್ತಾನೆ, ಮುಂದಿನ ದಿನದಲ್ಲಿ ನೀನು ಮಾಡು, ನಿಮಗೂ ಒಳ್ಳೆಯದಾಗಲಿ ಹೋಗು ಅಂತ ಹೇಳಿ ಇವಾಗ ನಡಿಬೋದು. ಕ್ವೈಟ್ ಪಾಸಿಬಲ್. ಅಣ್ಣ ಸತ್ಯ ಅಂದರೆ ಯೂಟ್ಯೂಬ್ ಚಾನಲ್ ಇರಲಿಲ್ಲಲ್ಲಪ್ಪ. ಆಗ ಯೂಟ್ಯೂಬ್ ಚಾನಲ್ ಇತ್ತಾ? ಎಲ್ಲ ರೆಕಾರ್ಡ್ ಮಾಡಿ 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 ಆಗಲ್ಲಪ್ಪ. ಮಗು ತೋರಿಸ್ಬೋದು ಅಷ್ಟೇ, ಬಿಲನ ತೋರ್ಸೋಕ್ಕಾಗತ್ತಾ? ನೀವು ಅವ್ರ ಹೆಸರು ಕೇಳಿದಾಗ ಪುಟ್ಟಣ ಅಂತೀರಾ, ಅವಾಗ ನಿಮ್ಮದು ರಂಗನಾಯಕಿ ಸಿನಿಮಾ ಹಿಟ್ ಆಗುತ್ತೆ. ಅದ್ಯಾಕೆ? ಆಬ್ವಿಯಸ್ ಭವಿಷ್ಯ. ಅವತ್ತಿನ ದಿನ ಪದ್ಮನಾಭ ಶರ್ಮನ್ಗೆ ಏನು ತೋಚಿತ್ತು ಅದು ಹೇಳಿದ್ದಾನೆ. ಎಸ್, ವೆರಿ ಕ್ಲಿಯರ್. ಸರ್, ಕಥೆಯ ಮೂಲ ಎಲ್ಲಿ ಸಿಕ್ಕಿದ್ದು ನಿಮಗೆ? ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಪ್ರಾರಂಭ ಆಯಿತು? ಈಗೆಲ್ಲ ಗೊತ್ತಾಗಿದೆ ಆಲ್ರೆಡಿ ಕಥೆ ಏನು ಅಂತ ನೋಡಿದವ್ರಿಗೆ ಗೊತ್ತಾಗಿದೆ. ಸೊ ಆ ಮೂಲ ಎಲ್ಲಿ ಸಿಕ್ತು ಅಂತ ಈ ಕಥೆಗೆ ಏನಂದ್ರಣ ನೋಡಿ, ಮೊದಲು ಅದಕ್ಕಿಂತ ಮುಂಚೆ ಹೇಳಬೇಕಾದ ಒಂದು ಹೇಳ್ತೀನಿ, ಅದು ಹೇಳ್ತೀನಿ ಖಂಡಿತವಾಗಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ, ಹೆಣ್ಣು ಮಕ್ಕಳ ದಿನಾಚರಣೆ. ಆ ದಿನ ಇದು ಸಿಂಕ್ ಆಗಿದೆ. ಅಂದರೆ ನೇಚರ್ ಕಾನ್ಸ್ಪೈರ್ಸ್ ಅಂತ ಪಾಲ್ ಕೋಲೋವೆ ಪ್ರಕಾರ ನೇಚರ್ ಕಾನ್ಸ್ಪೈರ್ಸ್. ಅದೇ ದಿನ ಬಿಡುಗಡೆ ಆಗಿದೆ. ಇದು ಬಿಡುಗಡೆ ತಮಾಷೆ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೀವು ಕೇಳಿದಾಗೆ ಕತೆ ಎಲ್ಲಿ ಹುಟ್ಟಿತು ಅಂತ
ಕಥೆಗಾರನಾಗಿ ಏನಾಗುತ್ತೆ 6,000 ಸಿನಿಮಾ ಬಂದಿದೆ 90 ವರ್ಷಗಳಲ್ಲಿ, 6,000 ಕನ್ನಡ ಚಿತ್ರ ಬಂದಿದೆ, ಪ್ರಪಂಚಾದ್ಯಂತ 10 ಲಕ್ಷಕ್ಕೂ ಜಾಸ್ತಿ ಬಂದಿದೆ ಅಂತ. ಕನ್ನಡದಲ್ಲಿ ಮಾಡುವಾಗ ಸಾಕಷ್ಟು ಫಿಲ್ಮ್ಗಳನ್ನ ಡಿಕೋಡ್ ಮಾಡ್ಕೊಂಡಿರ್ತೀವಿ. ಒಳ್ಳೆಯ ಚಿತ್ರಗಳು, ಕೆಟ್ಟ ಚಿತ್ರಗಳು, ಒಳ್ಳೆಯ ಸ್ಕ್ರಿಪ್ಟು, ಕೆಟ್ಟ ಸ್ಕ್ರಿಪ್ಟು ಎಲ್ಲವೂ ಇರುತ್ತೆ, ಎಲ್ಲವನ್ನೂ ಸ್ಟಡಿ ಮಾಡಿರ್ತೀವಿ. ಇದು ಯಾವುದೂ ಅಲ್ಲದೆ ಆಗಿರಬಾರ್ದು, ವಿಶೇಷ ಇರಬೇಕು ಅಂತ, ತುಂಬ ವಿಶೇಷ ಇರಬೇಕು ಅಂತ. ಹಾಗಾಗಿ ಈ ಕಥೆಯನ್ನು ಸ್ಟ್ರಾಟಜಿಕಲಿ ರೂಪಿಸಿರುವಂಥದ್ದು, ಕಾರ್ಯತಂತ್ರ ಇಟ್ಕೊಂಡು ರೂಪಿಸಿರೋದು. ಸುಮ್ಮನೆ ಏನೋ ಹೊಳಿತು ಬರೆದು ಮಾರ್ಕೆಟ್ ನಾನು ಜನ ನೋಡ್ಬಿಡ್ತಾರೆ ಅನ್ನೋ ಆ ಥರ ಹೋಗೋದಿಲ್ಲ. ಕನ್ನಡದ ವಿಶೇಷವಾದ ಏನನ್ನು, ಕನ್ನಡದ ಸ್ಟ್ರೆಂತನ್ನು, ಕನ್ನಡದ ಬಹಳಷ್ಟು ಪ್ರಯತ್ನಗಳು, ನೀವು ಇತಿಹಾಸ ಓದಿದ್ರೆ ಗೊತ್ತಾಗುತ್ತೆ, ಪ್ರಯತ್ನಗಳು ಫಲಕಾರಿ ಆಗಲಿಲ್ಲ. ಆಗ ಸುಮಾರು 22, 23 ವರ್ಷ, 11 1934 ಇಲ್ಲಿ 23 ವರ್ಷಗಳ ಕಾಲ ಕನ್ನಡದವರು ಮೂವ್ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ. ಅದಕ್ಕೆ ಬೇಕಿರೋ ದಾಖಲೆಗಳು ಪುರಾವೆಗಳು ನಾನು ತಿಳಿದೆ, ನಾನು ಸಾಕ್ಷಿ ಇದೆ, ನಾನು ಅಷ್ಟು ರಿಸರ್ಚ್ ಮಾಡ್ಕೋತೀನಿ, ಏನೋ ಒಂದು ಮಾಡಬೇಕು. ಅದಕ್ಕೆ ಸಂಶೋಧನೆ ಅಂತಲೇ ಹಾಕಿದ್ದೀನಿ, ಸುಳ್ಳು ಕತೆ ಅಂತಲ್ಲ. ಆ ಥರದೊಬ್ಬ ವ್ಯಕ್ತಿ ಇದ್ದಿರಬಹುದು. ಅವನಾಗಿದ್ದಿದ್ರೆ ಇನ್ನು ಯಾವ ರೂಪದಲ್ಲಿ ಬರ್ತಾನೆ, ನಿರ್ದೇಶಕ ರೂಪದಲ್ಲಿ ಬರ್ಬೋದು, ಜನ್ಮ ನಂಬೋದಾದ. ಸೊ ನಾನು ಕನ್ನಡದ ಪ್ರೇಮವನ್ನು ಇಟ್ಕೊಂಡು ಜಗ್ಗೇಶ್ ಅವ್ರ ಚಿತ್ರಗಳು ಅಂತಂದಾಗ ಒಂದಷ್ಟು ಡೈಲಾಗ್ ಬರೀಬಹುದು. ಮಠ ನೋಡಿದಿರಿ, ಎದುರು ನೋಡಿದಿರಿ, ಅದು ಬೇರೆ ಕಥೆಗಳಾಯಿತು, ವಿಶೇಷವಾಗಿ ಹೊಸ ಕಥೆಗಳಾಯ್ತವು. ಇದನ್ನು ಹಳ್ಳಿಗೆ ನಿಲ್ಲಿಸೋಕ್ಕೆ ಇಷ್ಟ ಇಲ್ಲ. ಈ ಕಥೆಗಳನ್ನು ಕಥೆಗಿಂತ ವಿಭಿನ್ನವಾಗಿರ್ಬೇಕು ಕಥೆ ಅಂತ ಇದು ಇಲ್ಲ. ಮತ್ತು ಮಂಜುನಾಥದ ಇನ್ನೊಂದು ಭಾಗವೋ ಅಥವಾ ಇನ್ನೊಂದು ಭಾಗವೋ ಆಗಿ ಕೂಡ್ದದು ಮತ್ತು ಮಜಾ ಕೊಡಲೇಬೇಕು, ನಗಿಸ್ಲೇಬೇಕು, ಜಗ್ಗೇಶ್ ಅವರ ಮೇಲೆ ನಗಿಸ್ಲೇಬೇಕು ಅಂತ. ನಾನು ಬರೀ ನಗಿಸೋದಲ್ಲದೆ ಕನ್ನಡ ಪ್ರೇಮವನ್ನು ಮಿಕ್ಸ್ ಮಾಡೋಣ. ಕನ್ನಡ ಪ್ರೇಮದ ಜೊತೆ ನಗುವಿನ ಇದು ಕೊಟ್ಟಾಗ ಕನ್ನಡ ಪ್ರೇಮ ನಾವೆಲ್ಲರಿಗೂ ಊಟ ಆಗ್ತಿರೋದು ಕನ್ನಡ. ಇವತ್ತು ನಾನು ಚಿಂತನೆಯಿಂದ ಮಾತಾಡ್ತಾ ಇದ್ದೀವಿ ಅಥವಾ ಇದನ್ನು ಭಾಷೆ ಬಳಸ್ತಾ ಇದ್ದೀವಿ ಅಂದರೆ ಅದರಿಂದನೇ ಊಟ, ಅದರಿಂದನೇ ಇದು, ಅದರಿಂದನೇ ಎಣ್ಣೆ. ಸೊ ನಮ್ಮ ದುಡಿಮೆ, ನಮ್ಮ ಚಿಂತನೆಯಿಂದ ದುಡಿಮೆ, ಚಿಂತನೆಗೆ ಭಾಷೆಯೇ ಹಿನ್ನೆಲೆ. ಈ ಕನ್ನಡದ ಬಗ್ಗೆ ನಾವು ಒಂದು ದಟ್ಟವಾಗಿರೋ ಕಥೆ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಇತ್ತು. ಅಂದರೆ ಮೊದಲು ಎಫರ್ಟ್ಸ್ ಆಗಿ ಅದು ಬೇಡ ಅಂತ ನಾನು ಮಠ ಮಾಡಿದ್ದು. ಜಗ್ಗೇಶ್ ಹತ್ರ ನಾನು ಹೇಳಿದ್ದೆ, ಸರ್ ಈ ಥರದ ಒಂದು ಸಾಧ್ಯತೆ ಇದೆ, ಕನ್ನಡದ ಬಗ್ಗೆ ನಾವು ಮಾಡಬೇಕು. ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಮಾರ್ಚ್ 8 ಮಾಡೋಣ ಬನ್ನಿ. ಈ ವರ್ಷ 75ನೇ ಆಚರಣೆ ನಡೀತಾ ಇದೆ, ಈ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೋದು ಅಂತ ಹಾಗೇ ಇದೆ. ಹಾಗಾಗಿ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಆಗಲಿ ಥಿಯೇಟ್ರ್ಗಳಲ್ಲಿ ಅಂತ. ಸಾಕಷ್ಟು ಕಡೆ ರೋಮಾಂಚನ ಆಗುತ್ತೆ ಕನ್ನಡ ಅಂದಾಗ. ಕನ್ನಡದ ಭಾಳಷ್ಟು ಪ್ರತಿಭೆಗಳನ್ನು ಇದು ಸಿನಿಮಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ಹೇಳೋ ಹಾಗೆ ದ ಸ್ಪೇಸ್ ಆ್ಯಂಡ್ ಟೈಮ್ ಡಿಸ್ಟಾರ್ಷನ್. ಸಿನಿಮಾ ಅನ್ನೋದು ಮೇರು ಕಲೆ ಮತ್ತು ಅಮರ ಕಲೆ. ಅದು ಸ್ಪೇಸು ಮತ್ತು ಟೈಮು ಡಿಸ್ಟಾರ್ಟ್ ಆಗುತ್ತೆ. ಹೀಗೆ ಹೇಳಬೇಕು ಕಥೆನಾ, ಇಷ್ಟರಲ್ಲೇ ಹೇಳಿ ಇಷ್ಟರಲ್ಲೇ ಮುಗಿಸ್ಬಿಡ್ಬೇಕು. ಒಬ್ಬ ಹೀರೋ ಇರ್ತಾನೆ, ಒಬ್ಬ ಹೀರೋಯಿನ್ ಇರ್ತಾರೆ, ಅವ್ರಿಬ್ಬರು ಲವ್ ಆಗುತ್ತೆ. ಲವ್ ಆದ್ಮೇಲೆ ವಿಲನ್ ಬರ್ತಾನೆ, ಹೊಡಿತಾನೆ, ಎಲ್ಲರೂ ಚಪ್ಪಾಳೆ ತಗೊಂಡು ಹೊರಗಡೆ ಬರ್ತಾರೆ. ನಾನು ಆ ಕಾಲಘಟ್ಟ ಎಲ್ಲ ಮುಗಿದೋಯ್ತು. 2024 ಡಿಜಿಟಲ್ ಯುಗ, ಪ್ರತಿಯೊಂದು ಮಾತಾಡ್ತಿರ್ತಾರೆ, ರೆಕಾರ್ಡ್ ಆಗ್ತಿರುತ್ತೆ, ಪ್ರತಿಯೊಬ್ಬರು ನೋಡ್ತಿರ್ತಾನೆ, ಆಡಿಯನ್ಸ್ ಬೆಳೀತಿದ್ದಾನೆ. ಬೆಳೀತಿದ್ದವ್ರಿಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಕನ್ನಡ ಪ್ರೇಮ ಇದ್ದರೆ ನೋಡಲಿ, ಹಾಸ್ಯ ಬೇಕಿದ್ರೆ ನೋಡಲಿ. ಇಲ್ಲ ಅದನ್ನು ದೊಡ್ಡ ವಿಚಾರ. ಕನ್ನಡಕ್ಕೆ ಮುಂದಿನ ಇದಾದರೆ ನಾನು ಪದ್ಮನಾಭ ಶರ್ಮಾ ವಿಶ್ವ ಕನ್ನಡ ಸೇನೆಯನ್ನು ನಡೆಸ್ತಿದ್ದೀನಿ. ಅದು ಕೂಡ ರಿಜಿಸ್ಟರ್ ಆಗಿದೆ, ಫಾರ್ ಯುವರ್ ಇನ್ಫಾರ್ಮೇಷನ್. ಮುಂದಿನ ಆತನ ಹೆಸರಲ್ಲಿ, ಆತನ ಅಭಿಮಾನದ ಹೆಸರಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ನಾನು ಡೈರೆಕ್ಟರ್ ಗುರುಪ್ರಸಾದಾಗಿ ನಾನ್ ಸೆನ್ಸ್ ಅಂತ ಎಲ್ಲ ಕಡೆ ಎಲ್ಲರೂ ಹೇಳ್ತಿದ್ದೀರಿ, ಸಮಸ್ಯೆ ಇಲ್ಲ. ನಿರ್ದೇಶಕ ಸಿನಿಮಾದಲ್ಲಿ ತೋರಿಸಿರುವಂತಹ, ಕಾಣಿಸ್ಕೊಳ್ಳುವಂತಹ, ತಯಾರು ಮಾಡುವ ಪಾತ್ರವಾಗಿರುವಂತಹ ಪದ್ಮನಾಭ ಶರ್ಮಾ ಒಂದು ಮಹಾನ್ ಕನ್ನಡ ಪ್ರೇಮಿ. ಅವನ ಒಂದು ವಿಶ್ವ ಕನ್ನಡ ಸೇನೆ, ವಿಶ್ವದ ಎಲ್ಲ ಕಡೆ ಇರುವಂತಹ ಕನ್ನಡಿಗರು ಅದಕ್ಕೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇಮೇಲ್ ಯಾವುದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಆ ಕನ್ನಡ ಸೇನೆಯ ಪರವಾಗಿ ನಿಲ್ಲಬಹುದು. ಕನ್ನಡ ಚಿತ್ರಗಳಲ್ಲಿ ಕನ್ನಡದ ಬಳಕೆ, ಕನ್ನಡದ ಹೊಸ ಪ್ರಯತ್ನಗಳಾಗಬೇಕಾಗಿರೋದ್ರ ಕಡೆ ಹೋರಾಟ ಮುಂದುವರಿಯುತ್ತೆ. ಲಾಸ್ಟಾಗಿ ಮಠ ಮತ್ತೆ ಎದ್ದೇಳು ಮಂಜುನಾಥ್ ಅಲ್ಲಿ ನಿಮ್ಮಿಬ್ರು ಜೋಡಿ ಸೂಪರ್ ಹಿಟ್ ಆಯ್ತು ಅಂತ ಅದು ಪ್ರೀಕ್ವಲ್ ಆಗಿ ಸಿನಿಮಾ ಅಲ್ಲಮ್ಮ, ಈಗ ಹ್ಯಾಟ್ರಿಕ್ ಮಾಡಬೇಕು. 1-2 ಫಿಲಮ್ ಆಯಿತು 2009. ಅದಾದಮೇಲೆ ಅಪ್ಪು ಸರ್ ಜೊತೆ ಕೆಲಸಕ್ಕೆ ಹೋಗಿ 11 ವರ್ಷ ಅವ್ರ ಜೊತೆ ಇದ್ದೆ. ಹುಡುಗರು ಅವ್ರ ಕೆಲಸಗಳು ಯಾರೇ ಹೋಗಿ ಎಲ್ಲ ಬರೀ ಅವ್ರಿಗೆ ಕೋಟ್ಯಾಧಿಪತಿ ಇವೆಲ್ಲ ಮಾಡ್ತಾರೆ. ಓಕೆ, ಅದಾದಮೇಲೆ ಜಗ್ಗೇಶ್ ಅವ್ರ ಗ್ಯಾಪ್ ಆಗಿತ್ತು, 15 ವರ್ಷ ಗ್ಯಾಪ್ ಆಗಿತ್ತು. ಸೊ ಮಾಡಿದಾಗ ಜನ ಬಂದು ಇದು ಒಳ್ಳೆ ಸಿನಿಮಾ, ಇದು ಕೆಟ್ಟ ಸಿನಿಮಾ ಅಂತ ಜನ ಪೂರ್ತಿ ನಿರ್ಧಾರ ಮಾಡಿ ಕೆಟ್ಟ ಫಿಲಮ್ ಅಂತಂದರೆ ಕೆಟ್ಟ ಫಿಲಮೇ ಆಗ್ಬಿಡುತ್ತೆ. ಇದು ಕನ್ನಡದ ಚಿತ್ರ, ಇದನ್ನು ದ್ವೇಷನು ಕನ್ನಡ ದ್ರೋಹಿ ಆಗ್ತಾನೆ, ದ್ವೇಷಿ ಆಗ್ತಾನೆ. ಹಾಗಾದ್ರೆ ಇದು ಮೊದಲೇ ಬರಲಿ. ಯಾಕೆ ಇದು ಮಾಡಿದ್ದಾನೆ, ಅವನು ಮಾಡಿದ್ದಾನೆ 1911 ಮಾಡಿದ್ದಾನೆ ಅಂದರೆ 2006 2000 ಮುಂದಿನ ಮಾಡಿದ್ದಾನೆ ಬಿಡಿ 2 ಫಿಲಮು. ಹ್ಯಾಟ್ರಿಕ್ ತೊಗೊಳ್ಳೋಣ, ಬುದ್ಧಿವಂತಿಕೆ ಇರಬೇಕಲ್ಲ. ಸ್ವಲ್ಪ ಏನೋ ಒಂಚೂರು ತಲೆ ಇದೆಯಲ್ಲ ಬಿಟ್ಟೆ. ಎಸ್, ಇಲ್ಲ ಅಂದರೆ ಬಿಟ್ಬಿಟ್ರೆ ನಾವು ಡೋಂಟ್ ಡೂ ದ್ಯಾಟ್. ಬಿಕಾಸ್ ಇಲ್ಲ ಅಂದರೆ ಭಾಗ 1, ಭಾಗ 2, ಭಾಗ 1 ಬರೋಕ್ಕೆ ಮುಂಚೆನೇ 2 ಬಗ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ. 2 ರೆಡಿ ಇಟ್ಕೊಂಡು ಅವೆಲ್ಲ ಮಾಡಿದ್ರೆ ಯಾವ ತಂತ್ರಗಳು ನಮ್ಮ ಇದರಲ್ಲಿಲ್ಲ. ಇವತ್ತು ಜಗ್ಗೇಶ್ ಮತ್ತು ನನ್ನ ಜೋಡಿಯ ನಿರ್ದೇಶಕ ನಾಯಕ ಜೋಡಿಯ ಹ್ಯಾಟ್ರಿಕ್ ಆಗಿದೆ ಅಂತ ತುಂಬ ಹೆಮ್ಮೆಯಿಂದ
ಅದು ಒಂದು ಕನ್ನಡದ 6,000 ಚಿತ್ರಗಳಲ್ಲಿ ವಿಶೇಷವಾದ ಚಿತ್ರ ಇದು ಅಂತೀನಿ. ಇಟ್ಸ್ ನಾಟ್ ಎ ಸ್ಮಾಲ್ ಯಾವುದೋ ಒಂದು ಮೀಡಿಯಾಕರ್ ನೋ ಈ ಥರ ಕತೆ ಹೇಳೋದು ಕಷ್ಟ, ಕತೆ ಹೇಳಿ ಜನ ಕೂಡಿಸ್ಕೊಳ್ಳೋದು ಕಷ್ಟ. ಗೆದ್ದಿದೆ ಅದನ್ನು ಹೇಳೋದಕ್ಕೆ. ಫಸ್ಟ್ ಅರ್ಧ ಗಂಟೆ ನಮ್ಗೆ ಯಾರಿಗೂ ಏನು ಸಿನಿಮಾಲಿ ಏನು ನಡೀತಿದೆ ಒಂಚೂರು ಐಡಿಯಾನೇ ಇರಲಿಲ್ಲ. ಸೊ ಅದು ಹಾಗೆ ಪ್ಲಾನ್ ಮಾಡಿದ್ದ ಎಲ್ಲ ಆಡಿಯನ್ಸ್ಗೆ ತಲೆಗೆ ಹುಳ ಬೀಳಬೇಕು ಅಂತ. ಅಲ್ಲ, ಸ್ಕ್ರಿಪ್ಟ್ ಬರೆಯೋದೇ ಹಾಗೆ. ಚಿತ್ರಕಥೆ ಬರೆಯೋಕ್ಕೆ ನೋಡಿ, ಚಿತ್ರಕಥೆ ಅನ್ನೋದಕ್ಕೆ ಇಷ್ಟು ಇದೆ ಸೀಕ್ರೆಟ್ಸ್. ಸಿನಿಮಾ ಶುಡ್ ಹ್ಯಾವ್ ಎ ಬಿಗಿನಿಂಗ್ ಆ್ಯಂಡ್ ಎ ಎಂಡ್ ಆ್ಯಂಡ್ ಎ ಹಾರ್ಟ್ ಅಂತ, ಬಟ್ ನಾಟ್ ನೆಸರಿಲಿ ಇನ್ ದ ಆರ್ಡರ್ ಅಂತ. ವಿ ಕ್ಯಾನ್ ಪ್ಲೇ ವಿತ್ ಇಟ್. ಈಗ ನಮ್ಮಲ್ಲಿ ತಾಕತ್ತಿದ್ರೆ, ಬರವಣಿಗೆ ತಾಕತ್ತಿದ್ರೆ, ಸ್ಕ್ರಿಪ್ಟ್ನ ಬರೀತೀವಿ ಅಂದರೆ, ಚಿತ್ರಕಥೆ ಮಾಡ್ತೀವಿ ಅಂದರೆ ಅದಕ್ಕೆ ಏನು ಗ್ರಾಫ್ ಬೇಕು ಅದನ್ನು ನಾವು ಅದನ್ನೇ ಸ್ಪೇಸ್ ಇನ್ ಟೈಮ್ ಡಿಸ್ಟ್ರಾಕ್ಷನ್ ಅಂತ ನಾವು ಕರೆಯುವಂಥದ್ದು. ಸೊ ಇಲ್ಲಿ ಸಾಧ್ಯತೆ ಇದೆ. ನಮ್ಮಲ್ಲಿ ಕನ್ನಡದ ಹೊಸ ಕಥೆ ಬರ್ತಿಲ್ಲ ಅಂತ ಸುಮಾರು ಜನ ಹೇಳೋದು ಕೇಳಿದ್ದೀನಿ. ಯಾಕೆ ನಿಮ್ಗೆ ಯೋಚನೆ ಮಾಡ್ತಿಲ್ಲ ನೀವು ಅಂತೀನಿ. ಬನ್ನಿ ದಿನಕ್ಕೊಂದು ಹೊಸ ಕನ್ನಡ ಕಥೆ ಹೇಳ್ತೀನಿ ಕನ್ನಡದಲ್ಲಿ ಹಾಗೆ. ಸೊ ಇಲ್ಲ ಅನ್ನೋದಲ್ಲ, ಕನ್ನಡ ಪ್ರೇಮ ಇಲ್ಲ ಅಂತ ಒಪ್ಕೊಳ್ಳಿ ಅಂದ್ಬಿಡಿ, ನಾನು ಒಪ್ಕೊಂಡ್ಬಿಡ್ತೀನಿ. ಕನ್ನಡ ಪ್ರೇಮ ಇಲ್ಲ ಬಿಟ್ಬಿಡಿ ಸರ್ ಅಂತ. ಕನ್ನಡ ಪ್ರೇಮ ಇದೇ ಮಾಡಿದ್ದೀವಲ್ಲ, ಹೊಸ ಕಥೆಗಳೇ ಮಾಡೋದು ನಾವು, ಹೊಸ ಕಥೆಗಳೇ ಮಾಡೋದು. ಅದನ್ನು ರೆಗ್ಯುಲರ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಚಿತ್ರಕ್ಕೆ ತುಂಬ ವಿಶೇಷವಾದ ಸ್ವಾಗತ ಸಿಕ್ಕಿದೆ. ಎಲ್ಲರ ಕನ್ನಡ ಪ್ರೇಮಕ್ಕೆ ನಾನು ಋಣಿ, ನಮ್ಮ ಇಡೀ ತಂಡ ಋಣಿ ಇದ್ದೀವಿ ಹಾಗೆ.